ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವಿವತ್ತು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೋಬ್ರೋ ವೆಕೇಷನ್ಗೆ ಹೋಗ್ತಾ ಇದ್ದಾರೆ. ಸೊ ಏನಾದರೂ ತೊಗೊಂಡು ಹೋಗೋಣ ಅಂತ ಇಂಡಿಯಾಗೆ. ನಾನು ಅವರಿಗೆ ಕಂಪ್ನಿ ಕೊಡ್ತಾ ಇದ್ದೀನಿ. ಸಖತ್ತು ಒಂದು ಮಜಾ, ಫುಲ್ಲು ಒಂದು ಹವಾ ಇರುತ್ತೆ. ಲೆಟ್ಸ್ ಗೋ. ಅದೇನೋ ಹೇಳ್ತಿದ್ದಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ? ನಿಮ್ಮ ಫ್ರೆಂಡಿಗೆ ಶಾಪಿಂಗ್ ಮಾಡೋಕ್ಕೆ. ನನ್ನ ಫ್ರೆಂಡಾ? ಯಾರು ನನ್ನ ಫ್ರೆಂಡ್? ಅದೇನೋ ಬ್ಯಾಗ್ ತೊಗೊಬೇಕು ಅಂದಲ್ಲ. ಓಕೆ, ವಾನ್ ಮಿಲ್ಸಿಗೆ ಹೋಗ್ತಾ ಇರೋದು. ಸೊ ಆ್ಯಕ್ಚುಲಿ ಅದು ಅಲ್ಲ ಪ್ಲ್ಯಾನು. ಇವರು ಇಂಡಿಯಾಗೆ ಹೋಗ್ತಾ ಇದ್ದಾರೆ. ಸೊ ಇವ್ರು ಶಾಪಿಂಗ್ ಹೋಗ್ತಿದ್ದಾರೆ. ಇವರಿಗೆ ಕಂಪನಿ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ. ಸರಿಯಾಗಿದೆ. ಹಾಟ್ ವೀಲ್ಸ್ ಕಲೆಕ್ಷನ್ ಇದ್ದಂಗಿದೆ. ಹೌದು. ಅಯ್ಯೋ, ಸೊ ಈ ಥರ ವಿಂಟೇಜ್ ಕಾರ್ಸ್ ಕೆನಡಾನಲ್ಲಿ ಮೋರ್ ಆಫ್ ಒನ್ ಸಿಗುತ್ತೆ. ಅದರಲ್ಲಿ ಬೇರೆ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ಥರ ವಿಂಟೇಜ್ ಕಾರ್ಸ್ ಈಗ ಆಚೆ ಬರುತ್ತೆ. ಒಂದೊಂದು ರೌಂಡ್ ತೆಗೆದುಬಿಟ್ಟು ಮತ್ತೆ ನಿಲ್ಲಿಸ್ತಾರೆ. ಕಾರು ಫಂಕ್ಷನಲ್ ಆಗಿರಲಿ ಅಂತ, ಕಂಡೀಷನ್ ಆಗಿರಲಿ ಮಾಡಿ ಚಿಕ್ಕ. ಸೊ ನಾ ಏನು ಹೇಳ್ತಿದ್ದೆ ಅಂದರೆ, ಇವರು ಇಂಡಿಯಾಗೆ ಹೋಗ್ತಾ ಇದ್ದಾರೆ. ಏನೋ ನೋಡ್ಕೊಬರೋಣ ಇಲ್ಲೇ ವಾನ್ ಮಿಲ್ಸ್ಗೆ ಅಂತ. ಫಸ್ಟ್ ಟೈಮ್ ಹೋಗ್ತಾ ಇರೋದು ವಾನ್ ಮಿಲ್ಸು. ಇವ್ರು ಫಸ್ಟ್ ಟೈಮು. ನಾನು ಕೆನಡಾಗೆ ಫಸ್ಟ್ ಟೈಮ್ ಬಂದಾಗ ಅದೇ ಮಾಲಿಗೆ ಹೋಗಿದ್ದು, ವಾನ್ ಮಿಲ್ಸ್ ಅಲ್ಲಿ. ಏನೇನಿರುತ್ತೆ? ಚೆನ್ನಾಗಿರುತ್ತಾ? ಮಾಮೂಲಿ ಸೇಮ್ ಇಲ್ಲಿ ಪ್ರೀಮಿಯಂ ಔಟ್ಲೆಟ್ ತರನೇನಾ? ಟೊರೊಂಟೊ ಪ್ರೀಮಿಯಂ ಅಲ್ಲಿ ಏನಿರುತ್ತೆ ಅಲ್ಲೂ ಅದೇನೆ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತಾ? ಓಕೆ, ಕಂಪೇರಿಟಿವ್ಲಿ ಕಲೆಕ್ಷನ್ಸ್ ಸಿಮಿಲರ್ ಇರುತ್ತೆ. ನಾನು ನೈಕಿ ಶೋರೂಮ್ ಹೋದಾಗ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಅನ್ಸುತ್ತೆ ಟೊರೊಂಟೊ ಔಟ್ಲೆಟ್ ಇಂದ. ಸೊ ಲೆಟ್ಸ್ ಸಿ, ಅಲ್ಲಿಗೆ ಹೋಗೋಣ. ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಗೊತ್ತಾ, ಇಲ್ಲಿ ತುಂಬಾ ಜನ ನಾವು ಹೋಗೋರು ಇರ್ತೀವಲ್ವಾ, ಇಂಡಿಯನ್ಸು. ಅದರಿಂದ ಇಲ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಸೈಜು ಲೈಕ್ ಆ ಥರದ್ದೆಲ್ಲ ಸಿಗೋದೇ ಇಲ್ಲ ಇಲ್ಲಿ ಜಾಸ್ತಿ. ಬ್ರಾಂಪ್ಟನ್ ಅಲ್ಲಿ ಅದೇ ಪ್ರಾಬ್ಲಮ್. ಅಂದ್ರೆ ಬ್ರಾಂಪ್ಟನ್ ಅಲ್ಲಿ ಇಂಡಿಯನ್ಸ್ ಅಲ್ವಾ ಜಾಸ್ತಿ, ಎಲ್ಲ ಅಲ್ಲೇ ಇರ್ತಾರೆ. ಅದನ್ನ ಪಿಕ್ನಿಕ್ ಸ್ಪಾಟ್ ಮಾಡ್ಕೊಬಿಟ್ಟಿರ್ತಾರೆ ಎಲ್ಲ ಹತ್ತತ್ರ ಕಮ್ಯುನಿಟಿ. ಆಮೇಲೆ ಇಂಡಿಯನ್ ಕಮ್ಯುನಿಟಿ ಜಾಸ್ತಿ. ಅವರು ಊರುಗಳಿಗೆ ಹೋಗ್ತಾ ಇರ್ತಾರೆ ಸಮ್ಮರ್ ಹಾಲಿಡೇಸ್ಗೆ, ವಿಂಟರ್ ಬಂದಾಗೆಲ್ಲ. ಸೊ ಶಾಪಿಂಗ್ ಜಾಸ್ತಿ ಇರುತ್ತೆ. ಹೌದು. ದೂರ ನಮ್ಮ ಮನು ಅವರು ಇದು ಮಸ್ತಾಂಗ್ ಫಸ್ಟ್ ಕಾಪಿ ಅಂತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಆ ಕುದುರೆ ಬಾಲ ನೋಡು ಒಂದ್ ಸ್ವಲ್ಪ. ಏನಾಗಿದೆ ಕುದುರೆ ಬಾಲ? ಒಂದು ಕರೆಕ್ಟಾಗಿ 90 ಡಿಗ್ರಿನಲ್ಲಿ ಹಿಂಗಲ್ಲ, ಹಂಗ್ 90 ಡಿಗ್ರಿ 180 ಡಿಗ್ರಿ ಯಾವ ಕುದುರೆ ಬಾಲ ಇರುತ್ತಪ್ಪ? 180 ಡಿಗ್ರಿನಲ್ಲಿ ಹಿಂಗೈತೆ. ಇಲ್ಲ, ಅಲ್ಲ ಆರಿದೆಯಲ್ಲ ಗಾಳಿಗೆ. ಒಂದೆರಡು ಕೂದಲು ಕಡಿಮೆ ಐತೆ. ಅಲ್ಲೇನೋ ಸೊ ಚೈನಾದಿಂದ ತಂದಿರೋದು. ಸೇಮ್ ನಿಮ್ಮ ಐಫೋನ್ ತರ. ಐಫೋನ್ ಫ್ರಮ್ ಟೆಮು. ಇವ್ರದ್ದು ಐಫೋನ್ ಇದೆ, ಇದು ಟೆಮು ಇಂದ ತಗೊಂಡಿರೋದು. ಐಫೋನ್ 13 Pro 16 Pro ಇದು 16 Pro ಟೆಮುನಲ್ಲಿ ಆರ್ಡರ್ ಮಾಡಿದ್ದಾರೆ. ಏನು ಐಫೋನ್ ವಾಟರ್ ರೆಸಿಸ್ಟೆಂಟ್. ಐಫೋನು ವಾಟರ್ ರೆಸಿಸ್ಟೆಂಟ್ ತಾನೆ. ನಿನ್ನೆ ಸ್ನಾನ ಮಾಡ್ಬೇಕಾದ್ರೆ ಇದು ಹಾಡಾಕೊಂಡು ಅಲ್ಲೇ ಏನೋ ಸ್ವಲ್ಪ ನೀರ್ ಆಗ್ಬಿಡ್ತಿಲ್ಲಿ. ಸ್ನಾನ ಮಾಡಕ್ಕೆ ಯಾಕೆ ಫೋನ್ ತಗೊಂಡು ಹೋಗ್ತೀರಾ? ಇಲ್ಲಿ ನೀರ್ ಆಯ್ತು, ಕೇಳಿಸ್ಕೊಳ. ನೋಡು, ಇಲ್ಲಿ ರೋಡ್ ತಪ್ಪಿಸ್ಬಿಡ್ತಿದ್ದೆ ಈಗ. ಅಯ್ಯೋ, ಇಲ್ಲಿ ನೀರ್ ಆಯ್ತಾ, ಏನ್ ಆಗಲ್ಲ ಬಿಡು ಅನ್ಬಿಟ್ಟು ಹಂಗೇನೆ ತಗೊಂಬಂದಿದ್ನಲ್ಲ ನೆನೆ ನೈಟ್. ಏನು ಆಗ್ಲಿಲ್ಲ. ಇವತ್ ಬೆಳಿಗ್ಗೆ ಚಾರ್ಜ್ಗೆ ಹಾಕೋದಕ್ಕೆ ಹೋಗ್ತೀನಿ, ದೇರ್ ಇಸ್ ಲಿಕ್ವಿಡ್ ಇನ್ಸೈಡ್, ಡು ನಾಟ್ ಚಾರ್ಜ್ ಅಂತ ಬರ್ತೈತೆ. ಆಮೇಲೆ ಅದಕ್ಕೇನೆ ನಾನು ಇವಾಗ ವೈರ್ಲೆಸ್ ಚಾರ್ಜ್ ಮಾಡ್ತಾ ಇರೋದು. ಈಗ ಇದ್ರ ಕತೆ ಗೊತ್ತಿಲ್ಲ ಇನ್ನು, ಅದು ಎವಾಪರೇಟ್ ಆಗಿದ್ಯೋ ಇಲ್ವೋ. ಬೆಳಿಗ್ಗೆ ಫುಲ್ ನೀರು ಹೋಗಿತ್ತಿದ್ರು ತುಂಬಾ. ಸೊ ಇದರಿಂದ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ಐಫೋನ್ಸ್ ಎಲ್ಲ ಟೆಮುನಲ್ಲಿ ಪರ್ಚೇಸ್ ಮಾಡಬಾರ್ದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಟೆಮು ಅಲ್ಲ ಫ್ರೆಂಡ್ಸ್, ಇದು ಆಪಲ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ತಗೊಂಡ್ಬಂದಿರೋದು. ಅಲ್ಲಿ ನಾನು ಇದೇ ತರ ಒಂದು ವಿಡಿಯೋ ಬೇರೆ ಮಾಡ್ಕೊಂಡಿದ್ದೀನಿ ಗೊತ್ತಾ. ಅದು ಹಾಕ್ತೀನಿ, ಅವಾಗ ಹೇಳು ಟೆಮು ಇಂದ ತಂದಿರೋದ ಒರಿಜಿನಲ್ ಅಂತ. ಇದು ಟೆಮುದೇನೆ. ನೀವೇನ್ ತಗೊಂಡ್ರು ಟೆಮುನಲ್ಲೇ ತಗೊಳ್ಳೋದು. ಇವರು ಟೆಮುಗೆ ಬ್ರ್ಯಾಂಡ್ ಅಂಬಾಸಿಡರ್. ಹಿಂಗೆ
ಹಿಂಗೆ ಸ್ವಿಚ್ ಮಾಡೋದೇ ಪ್ರಾಬ್ಲಮ್. ಮುಂದೆ ಹಿಂದೆ ಆಂಡ್ರಾಯ್ಡ್ ಅಲ್ಲಿ ಮಾಡ್ಬೋದು ಗೊತ್ತಾ? ನಂದೇ ನಿಂದೆ ಆಂಡ್ರಾಯ್ಡ್ ಐತಲ್ಲ. ಡಾಡ್ಜ್ ವ್ಯಾನ್ ಹಿಂದೆಗಡೆ. ನಿಮ್ಮ ಹತ್ರ ಅದು ಆರ್ಟ್ ವೀಲ್ಸ್ ಇದೆಯಾ? ಡಾಡ್ಜ್ ವ್ಯಾನ್ ಇದೆ, ಮಸ್ತಾಂಗ್ ಇಲ್ಲ. ಇಲ್ಲಿ ಯಾರೋ ರಿಪೋರ್ಟ್ ಮಾಡಿದ್ದಾರೆ, ನಾವು ಚೆಕ್ ಮಾಡಿಬಿಟ್ಟು ನಾವು ಫರ್ದರ್ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಯಾರು ಬರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಇರಲ್ಲ ಕಣ, ಯಾವಾಗಲೂ ಒಂದ್ಸಲ ಇರ್ತಾರೆ ಅಲ್ಲಿ, ಕಾಫಿ ಕುಡ್ಕೊಂಡು ಕೂತಿರ್ತಾನೆ, ಅವಾಗ ಹಾಕಿರ್ತಾರೆ. ನೋಡೋಣ ಇನ್ನು 100 ಮೀಟರಲ್ಲಿ. ಇಲ್ಲ ಕನ್ಸ್ಟ್ರಕ್ಷನ್ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ. ನಾಟ್ ತೋರಿಸು. ಸೊ ಈಗ ನಾಟ್ ದೇರ್ ಅಂತವ. ಸೇಮ್ ಇದನ್ನು ಇಂಡಿಯಾದಲ್ಲಿ ಗೂಗಲ್ ಮ್ಯಾಪಲ್ಲಿ ಇದೆ. ಏನಾದರೂ ಕ್ರ್ಯಾಶ್ ಆದರೆ ಆ ಥರದ್ದೆಲ್ಲನೂ ತೋರಿಸುತ್ತೆ ಅದರಲ್ಲಿ. ಬಟ್ ಇಂಡಿಯಾನಲ್ಲಿ ಈ ಪೊಲೀಸ್ ಏನು ಇರಲ್ಲ ಅಲ್ವಾ? ಈ ಥರ ಚೇಸ್ ಮಾಡಿ ಪುಲ್ ಓವರ್ ಮಾಡಿ ಅದೆಲ್ಲ ಮಾಡಲ್ಲ ಅಲ್ವಾ? ಮಾಡಲ್ಲ. ಟೆಸ್ಲಾ ಯಾವ ಮಾಡಲ್ ಅದು? ಮಾಡಲ್ ವೈ 6C ಮಾಡಲ್, ಲಾಸ್ಟ್ ಮಾಡಲ್ ಅದು. ಇಲ್ಲ ಅದೇನೋ ಟೆಸ್ಲಾ 3 ಅಂತ ಎಲ್ಲ ಬಂದೈತಲ್ಲ. ಸೈಬರ್ ಟ್ರಕ್ಗಳು ಮಸ್ತಾಗಿ ಓಡಾಡ್ತವೆ. ಅದು ಯಾವಾಗಾದ್ರೂ ಬಂದಾಗ ತೋರಿಸು, ಚೆನ್ನಾಗಿರುತ್ತೆ. ನೋಡಿ ವೆದರ್ ಚೆನ್ನಾಗಿದೆ ಇವತ್ತು. 8 ಡಿಗ್ರೀಸ್ ಇದೆ. ಸೈಬರ್ ಟ್ರಕ್ ಹಾಟ್ ವೀಲ್ ಅವ್ನು ಮೆಸೇಜ್ ಮಾಡಿದ್ದು. ಕಲೆಕ್ಷನ್ಸ್ ಆದ್ರೆ ನಾವೀಗ ಏರ್ಪೋರ್ಟ್ ರೋಡ್ನಲ್ಲಿದ್ದೀವಿ. ಟ್ರಾಫಿಕ್ ನೋಡ್ಬೋದು. ಡೆವಲಪ್ ಕಂಟ್ರೀಸ್ನಲ್ಲೂ ಟ್ರಾಫಿಕ್ ಇರುತ್ತೆ. ಇಲ್ಲಿ ನೋಡ್ಬೋದು, ಲೈನ್ ಇಷ್ಟು ಲೈನ್ ಇದೆ. ಲೇನ್ಗಳು ಎಷ್ಟು ಲೇನ್ ಇದೆ ನೋಡಿ. ಇದರಲ್ಲೇ ನೋಡು 1 2 3 4 5 + 5 10 ಲೈನ್ಸ್ ಇದೆ. ಆದರೂ ಟ್ರಾಫಿಕ್ ಇದೆ. ನಾವು ಬೇರೆ ದೇಶದಲ್ಲಿದ್ದರೂ ನಮ್ಮ ಸಾಂಗ್ಸ್ನ, ನಮ್ಮ ಭಾಷೆನ ಯಾವತ್ತೂ ಕಡಿಮೆ ಮಾಡಲ್ಲ. ಕನ್ನಡದ ಕಂದಾಯರು. ಇದು DJ ಮಾಡ್ಬೇಕು ಇಂಥದಕ್ಕೆ, ಈ ಸಾಂಗಿಗೆ ಕಾರಲ್ಲಿ ಬೇಡ. ಅಲ್ಲ ಡಿಜೆನವ್ರು ಮಾಡ್ತಾರಲ್ಲ ರಿಮಿಕ್ಸ್. ಮನು, ಬ್ರೋ ಇವತ್ತು ನೋಡಿ ಕೆನಡಾ ಎಲ್ಲ ಫ್ಲಾಗ್ಸು ಅರ್ಧ ಇಳಿಸಿದಾರಲ್ಲ ಕೆಳಗಡೆ. ಯಾಕೆ? ಯಾರೋ ಸತ್ತೋಗಿರ್ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೆಲೆಬ್ರಿಟಿ, ಪಾಪ್ಯುಲರ್, ವೆಲ್ ನೋನ್. ಇವರು ಪ್ರೀಸ್ ಸತ್ತೋದ್ರು 4 days ಬ್ಯಾಕ್. ಪೋಪು. ಕರೆಕ್ಟ್, ಪೋಪು. ಅದಕ್ಕೆ ಇನ್ನ ಮೌನಾಚರಣೆ ಮಾಡ್ತಾ ಇದ್ದಾರೆ 4 ದಿನ ಆದ್ರೂ. ಏನ್ ಕೊಡುಗೆ ಕೊಟ್ಟಿರ್ಬೋದು ಅವನು? ಪೋಪ ಕೆನಡಾ ಶಾಂತಿ, ವಿಶ್ವ ಶಾಂತಿ. ಶಾಂತಿ ಕೊಟ್ಟಿದ್ದಾನೆ. ವಿಶ್ವಕ್ಕೆ ಶಾಂತಿ. ವಿಶ್ವಕ್ಕೆಲ್ಲಿ ಶಾಂತಿ ಕೊಡಿ? ಕೆನಡಾಗೆ. ಕೆನಡಾ ಯೂಶಲಿ ಅದೇನೆ ಯುರೋಪ್ ಆಳ್ವಿಕೆ ಇತ್ತಲ್ಲ, ಅವಾಗ ಯಾರೋ ಒಬ್ರು ರಾಣಿ ಸತ್ತೋದಾಗ್ಲೂ ಅಷ್ಟೇ ಎಷ್ಟೊಂದು ದಿನ ಇಳಿಸಿದ್ರು. ಕ್ವೀನ್ ಎಲಿಜಬೆತ್ ರಾಣಿ. ಆಮೇಲೆ ಯಾರಾದರೂ ಪ್ರೆಸಿಡೆಂಟ್ ಎಲ್ಲರೂ ಸತ್ತೋದಾಗ್ಲೂ ಇಳಿಸ್ತಾ ಇರ್ತಾರೆ, ಎಲ್ಲ ಕಡೆ ಇಳಿಸ್ತಿರ್ತಾರೆ. ಓಕೆ, ವಿ ಆರ್ ಇನ್ ವಾನ್ ನೌ. ಪಾಪ್ಯುಲೇಷನ್ ಎಷ್ಟಿದೆ? 5 lakh. 3,30,000 ಅಷ್ಟೇ. ಆಲ್ಮೋಸ್ಟ್ 5.
ಎಲ್ಲ ಅದು ಆಹಾ 5 ಅದು ಅಲ್ಲಿ ತೋರಿಸಿರೋದು ಯಾವತ್ತಿಂದ 2019 ಅನ್ಸುತ್ತೆ, ಅಪ್ಡೇಟ್ ಆಗಿಲ್ಲ ಅದಿನ್ನ. ಹೌದು. ಸೊ ನಾವು 5 lakhs ಆಗಿರ್ತಾರೆ. ಸೊ ಅದೇ ವಾನ್ ಮಿಲ್ಸ್ ನಾವು ಹೋಗ್ತಾ ಇರೋದು, ಅಲ್ಲಿ ಕಾಣಿಸ್ತಿದೆಯಲ್ಲ 2 ದೊಡ್ಡ ಬಿಲ್ಡಿಂಗ್, ಇಲ್ಲೇ ಹೋಗ್ತಾ ಇರೋದು ನಾವು. ಇನ್ನು 7 minutes ಇದೆ. ಇವತ್ತು ಸ್ವಲ್ಪ ಟ್ರಾಫಿಕ್ ಇತ್ತು, ಅದರಿಂದ ಡಿಲೇ ಆಯಿತು. ನೋಡೋಣ, ಬೇಗ ಹೋಗ್ತೀವಿ ಅಲ್ಲಿ. ಇಳಿಸ್ಕೊಂಡ ಮೊಬೈಲ್ ಬೇಗ ಹೋಗಿ ಏನಿದೆ ಅಪ್ಡೇಟ್ ಮಾಡ್ತೀವಿ. ಅಲ್ಲಿ ತನಕ ಟೇಕ್ ಕೇರ್. ನಲ್ಲಿ ರೀಚ್ ಆಗಿದ್ದೀವಿ. ಬೋಟ್ ಸೆಂಟರ್ ಬೋಟ್ ಸೆಂಟರ್ ಅಂತ ಇಲ್ಲಿ ಏನೋ ಇದೆ. ಈಗ ಪಾರ್ಕಿಂಗ್ ಹುಡುಕ್ಬೇಕು, ಪಾರ್ಕಿಂಗ್ ಸಮಸ್ಯೆ ಇಲ್ಲಿ ತುಂಬ ಇರುತ್ತೆ ನೋಡಿ. ಪಾರ್ಕಿಂಗ್ ಸಿಕ್ಕಿದ ತಕ್ಷಣ ಒಳಗೆ ಹೋಗ್ತೀವಿ. ಹಿಂದೆಗಡೆ ಒಂದೈತೆ, ಏನು ಮಾಡೋದು? ಹಿಂದೆ ಆ ಲೈನಲ್ಲಿ ಹೋಗಿ ಆನ್ಲೈನಲ್ಲಿದೆ. ಸೊ ಫೈನಲಿ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗ್ ಸ್ಪಾಟ್ ಪಾರ್ಕ್ ಮಾಡಿ ನಾವು ವಾಪಸ್ ಸಿಗೋಣ.